ಕೋಳಿ ಕಾಣಿಸ್ತಾ ಇದೆಯಾ ನಿಮಗೆ? ಕೋಳಿನೇ ವಿಶೇಷ ಇಲ್ಲಿಂದು. ಬಿಕ್ಕಿ ಮಲ್ಡಿ ದುರ್ಗಮ್ಮ ದೇವಿ ಜಾತ್ರೆ. ಈ ಜಾತ್ರೆಯಲ್ಲಿ ಎಲ್ಲರೂ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಉತ್ತತ್ತಿ, ಬಾಳೆಹಣ್ಣು ಮತ್ತು ಕೋಳಿಗಳನ್ನು ಹಾರಿಸ್ತಾರೆ. ಆ ಕೋಳಿಗಳು ಯಾರಿಗೆ ಸಿಗುತ್ತೋ ಆಶೀರ್ವಾದ ರೂಪದಲ್ಲಿ ಅವರು ನೆಕ್ಸ್ಟ್ ಮುಂದಿನ ವರ್ಷ ಬೇರೆ ಕೋಳಿಗಳನ್ನು ತಂದು ಹಾರಿಸೋದು ಇಲ್ಲಿನ ಒಂದು ಪ್ರತೀತಿ. ಆಮೇಲೆ ಇನ್ನೊಂದು ವಿಶೇಷತೆಗಳಲ್ಲಿ ವಿಶೇಷತೆ ಏನು ಅಂತಂದರೆ, ಎಲ್ಲ ಹೆಣ್ಣು ದೇವತೆಗಳಿಗೆ ಜೀವ ಬಲಿಯನ್ನು ಕೊಟ್ಟು ರಕ್ತವನ್ನು ಒಂದು ಇದು ನೈವೇದ್ಯ ರೂಪದಲ್ಲಿ ಕೊಟ್ಟರೆ, ಇಲ್ಲಿ ಶ್ರೀ ಗುರು ಕೊಟ್ರೇಶ್ವರರವರು ಲಿಂಗಧಾರಣೆ ಅವರಿಗೆ ದೀಕ್ಷೆಯನ್ನು ಕೊಟ್ಟಿರುವಂಥ ಒಂದು ಪ್ರಯುಕ್ತ ಇಲ್ಲಿ ಹೋಳಿಗೆ ಅಥವಾ ಸ್ವೀಟನ್ನು ಕೊಟ್ಟು ಈ ದೇವರಿಗೆ ಊರಿನ ಜನ ಎಲ್ಲರೂ ನೈವೇದ್ಯ ಮಾಡೋದು ಒಂದು ವಿಶೇಷ. ಮತ್ತು ದೇವಸ್ಥಾನದ ಆವರಣದಲ್ಲಿ ನೆಕ್ಸ್ಟ್ ಮಾರನೇ ದಿನ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಈ ಹೋಳಿಗೆ ಮುಖಾಂತರ ಮಾಡೋದು ಒಂದು ವಾಡಿಕೆ. ಮದುವೆಯಾದ ಎಲ್ಲ ಹೊಸ ನವದಂಪತಿಗಳು ಈ ಒಂದು ರಥೋತ್ಸವದಲ್ಲಿ ತೇರಿನ ಕಳಸವನ್ನು ವೀಕ್ಷಣೆ ಮಾಡಲಿಕ್ಕೆ ಬರೋದು ಒಂದು ವಿಶೇಷತೆ. ರಥೋತ್ಸವ ಆದಮೇಲೆ ನೀವು ಸುತ್ತಮುತ್ತಲು ಎಲ್ಲೂ ನೋಡಿದರೂ ಕೂಡ ನವದಂಪತಿಗಳ ಜೋಡಿಗಳೇ ಕಾಣ್ತದೆ. ಅದಕ್ಕೆ ಬಿಟ್ಟು ಬೇರೆ ಮತ್ತೇನು ಕಾಣೋದಿಲ್ಲ. ಅದು ಒಂದು ವಿಶೇಷತೆ. ಈ ಹುಣ್ಣಿಮೆ ದಿನ ನಡೆಯುತ್ತಿರುವಂಥ ಈ ರಥೋತ್ಸವದಲ್ಲಿ ನವದಂಪತಿಗಳು ಮಿರ್ಚಿ ಮಂಡಕ್ಕಿ ತಿನ್ನೋದೊಂದು ವಿಶೇಷ. ಆದರೆ ಸಾಯಂಕಾಲ ಕಾಣೋ ಫುಲ್ ಮೂನನ್ನು ನೋಡೋದು ಒಂದು ವಿಶೇಷತೆ, ಚಂದ್ರನಿಗೆ ತೋರಿಸೋದು ಒಂದು ವಿಶೇಷತೆ. ಹುಣ್ಣಿಮೆ ಅಂದು ನಡೆಯುವ ಈ ಜಾತ್ರೆ ಸಾಯಂಕಾಲ 6 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ಬರೀ 1 ಅವರಿಗೆ ಮಾತ್ರ ಇರೋದರಿಂದ ಇದರದೊಂದು ವಿಶೇಷತೆ. ಕೊಟ್ಟೂರಿನ ಕೆರೆ ಅಂಗಳದಲ್ಲಿ ಅತಿ ಎತ್ತರದ ಪ್ರದೇಶದಲ್ಲಿ ನಡೆಯುವಂಥ ಈ ಜಾತ್ರೆ ಬಹಳ ಪ್ರಮುಖವಾದದ್ದು. ಜೊತೆಗೆ ಬಹಳಷ್ಟು ಜನರಿಗೆ ಕೋಳಿ ನೋಡೋಕ್ಕೂ ಸಿಗಲ್ಲ, ಆಮೇಲೆ ಮುಟ್ಟೋಕ್ಕೂ ಸಿಗಲ್ಲ. ನಮಗೆ ಅದೃಷ್ಟವಶಾತ್ ತಾಯಿಯ ಇದರಿಂದ ನಮಗೆ ರೀಚ್ ಮಾಡ್ಲಿಕ್ಕಾಯಿತು, ನೋಡೋಕ್ಕಾಯಿತು. ಸೊ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಸರ್ತಿ ನೀವು ಜಾತ್ರೆಗೆ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್.